ಹೆಲೋ ವೀಕ್ಷಕರೇ, ಅಂದರೆ ರವಾ ಉಪ್ಪಿಟ್ಟು ಹೇಗೆ ಮಾಡೋದಂತ. ಇದು ಮಾಡೋದು ಭಾಳ ಸುಲಭ ಕೂಡ, ಮತ್ತು ತಿಂಡಿಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿ ನೀವು ಇದೇ ಥರ ಉಪಯೋಗಿಸ್ಬೋದು. ಭಾಳ ಹೆಲ್ದಿ ಕೂಡ ಆಗಿರುತ್ತೆ. ಇದು ಇಂಡಿಯಾದಲ್ಲಿ ಮಹಾರಾಷ್ಟ್ರ, ಒಡಿಸ್ಸಾ, ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕಡೆಯೂ ಇದು ಬ್ರೇಕ್ಫಾಸ್ಟಾಗಿ ಸರ್ವ್ ಮಾಡಲು ತುಂಬ ಇದು ಆಗಿರುತ್ತೆ, ಫೇಮಸ್ ಆಗಿದೆ. ನಡೀರಿ ಸ್ಟಾರ್ಟ್ ಮಾಡೋಣ ರೆಸಿಪಿನ. ನಾನು ಇಲ್ಲಿ 6 ಕಪ್ನಷ್ಟು ನೀರನ್ನು ಕುದಿಸಲು ಇಡ್ತಾ ಇದ್ದೀನಿ. ಇಲ್ಲಿ ಕಡಾಯಿಯಲ್ಲಿ ನಾವು 5ರಿಂದ 6 ಟೇಬಲ್ನಷ್ಟು ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾಯ್ದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕೋಣ. ಇದನ್ನು ಈ ಥರ ಫ್ರೈ ಮಾಡ್ಕೋಣ. ಇದು ನೀವು ನೋಡ್ತಾ ಇರ್ಬೋದು, ಭಾಳ ಜಾಸ್ತಿನೂ ಕೂಡ ನಾವು ಇದನ್ನು ಕರಿಯಂಗೆ ಆ ಥರ ಕರ್ಕೋಬಾರ್ದು. ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಇದನ್ನು ಫ್ರೈ ಮಾಡೋಣ. ಮತ್ತು ಇಲ್ಲಿ ನಾನು ಮೀಡಿಯಮ್ ಸೈಜ್ನಷ್ಟು ಇಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿಕಾಯಿ ಈ ಥರ ಕಟ್ ಮಾಡ್ಕೊಂಡಿರುವಂಥ ಗ್ರೀನ್ ಚಿಲ್ಲೀಸ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಹಾಕಿ ನಾವು ಇದನ್ನು ಹುರ್ಕೋಣ. ಸ್ವಲ್ಪ ಅಲ್ಲ ಕೂಡ ಹಾಕ್ತಾಯಿದ್ದೀನಿ ನಾನು, ಶುಂಠಿ ಈ ಥರ ಕ್ರಷ್ ಮಾಡಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಕ್ಬೋದು ಅಥವಾ ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ಇದರದ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ನಾನು ಇಲ್ಲಿ ರವಾ ಬಳಸ್ತಾ ಇದ್ದೀನಿ, ಕೇಸರಿ ರವಾ. ನೀವು ಯಾವ ಬೇಕಾದರೂ ಬ್ರ್ಯಾಂಡ್ ಬಳಸ್ಬೋದು. ಇದನ್ನು ನಾವು ಇಲ್ಲಿ 2 ಕಪ್ನಷ್ಟು ರವಾ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಈ ಥರ ಇದೆಲ್ಲ ಜೊತೆಗೆ ಹುರ್ಕೋಣ. ಇದು ಎಷ್ಟು ಹುರಿಬೇಕು ಅಂತಂದರೆ ಇದರ ಕಲರ್ ನಾವು ಚೇಂಜ್ ಮಾಡಬಾರ್ದು. ಜಸ್ಟ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈ ಥರ ಸ್ಮೆಲ್ ಬರೋ ತನಕ ಇದನ್ನು ಹುರಿಬೇಕು. ಚೆನ್ನಾಗಿ ತಿರುವಾಡ್ಕೊತಾನೆ ಹುರ್ಕೊತ ಹೋಗಬೇಕು. ಇದನ್ನು ಬಿಟ್ಬಿಡಬಾರ್ದು ಹಾಗೆ, ಅಥವಾ ಇದು ಹೊತ್ತಿ ಬಿಡುತ್ತೆ ಹಾಗೆ ಒಂದೇ ಕಡೆ ಬಿಟ್ಬಿಟ್ರೆ. ಇದನ್ನು ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು. ಮತ್ತು ಇದು ಹುರಿದಾಯಿತು, ಕಲರ್ ಕೂಡ ಚೇಂಜ್ ಆಗಬಾರ್ದು, ನೀವು ನೋಡ್ತಾ ಇರ್ಬೋದು. ಇದಾದ ನಂತರ ನಾವು 6 ಕಪ್ನಷ್ಟು ನಾವೇನು ನೀರನ್ನು ಕುದಿಸಲು ಇಟ್ಟಿದ್ದೀವಲ್ಲ, ಇದನ್ನು ಹಾಕ್ತಾ ಹೋಗೋಣ. 1 ಕಪ್ಪಿಗೆ 3 ಕಪ್ನಷ್ಟಂತೆ ನಾವು ಅಳತೆಯನ್ನು ತೊಗೋಬೇಕು. 1 ಕಪ್ ರವೆ, 3 ಕಪ್ನಷ್ಟು ನೀರು, 2.5 ಅಥವಾ 3 ಕಪ್ನಷ್ಟು ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೀವು ನೋಡ್ತಾ ಇರ್ಬೋದು. ಇದು ಮಿಕ್ಸ್ ಮಾಡೋಣ. ನಾವು ನೀರು ಹಾಕಿ ಆಯಿತು 6 ಕಪ್ನಷ್ಟು ನಾವು ಇದು ಮಿಕ್ಸ್ ಮಾಡಿ ಆಗಿ ನಂತರ ಪಟ್ನೆ ಈಗ ನಾವು ಜಲ್ದಿಯಾಗಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಈಗ ಇದು ಬೆಲ್ಲ ಅಂತ ಹೇಳ್ತೀವಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಈಸಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ನೀವು ಬೇಕಂದರೆ ಸಕ್ಕರೆ ಕೂಡ ಹಾಕ್ಬೋದು. ನಾನು ಬೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಉಪ್ಪಿಟ್ಟು ಏನಿದೆ ಎಲ್ಲ ರೆಡಿ ಆಗ್ತಾಯಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿ ಮತ್ತು ಫ್ಲೇವರ್ ಕೂಡ ಕೊಡುತ್ತೆ. ಇದನ್ನು ಮಿಕ್ಸ್ ಮಾಡೋಣ. ಉಪ್ಪಿಟ್ಟು ಏನಿದೆ ಎಲ್ಲ ರೆಡಿಯಾಗಿದೆ. ನಾವು ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಸೆಟ್ ಆಗಲು ಬಿಡೋಣ. ಒಂದು 5ರಿಂದ 10 ನಿಮಿಷ ಇದನ್ನು ಬಿಡಬೇಕು. ಈ ಥರ ಉಮ್ಗೊಳ್ತಿದೆ ಅಂತ ಹೇಳ್ತೀವಲ್ಲ, ಆ ಥರ ಆಗ್ತೈತಿ. ಆಮೇಲೆ ಈಗ ನಾವು ಒಂದು ಬೌಲ್ನಲ್ಲಿ ಹಾಕಿ ಇದನ್ನು ಒತ್ತಿ ಒಂದು ಪ್ಲೇಟ್ನಲ್ಲಿ ನಾವು ಈ ಥರ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಮತ್ತು ಹೆಲ್ದಿ ಟೇಸ್ಟಿ ನಮ್ಮದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ. ಬಾಯ್ ಬಾಯ್.